ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ಮ್ಯಾಗಿ ಬಿರಿಯಾನಿ ಮಾಡುತ್ತಿದ್ದೇನೆ. ಇದು ತುಂಬ ಟೇಸ್ಟಿಯಾಗಿರುತ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟಪಡುವ ಈ ಮ್ಯಾಗಿ ಹೊಸ ರೆಸಿಪಿ ಮ್ಯಾಗಿ ಬಿರಿಯಾನಿ. ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಇಲ್ಲಿ ನಾನು 7 ಮ್ಯಾಗಿ ಪ್ಯಾಕೆಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಮ್ಯಾಗಿಯನ್ನು ಕುದಿಸಿಕೊಳ್ಳಿ. ಮ್ಯಾಗಿ ಚೆನ್ನಾಗಿ ಕುದಿಯುವವರೆಗೂ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ಮ್ಯಾಗಿ ಬಿರಿಯಾನಿ ಮಾಡಲು ಬೇಕಾಗಿರುವ ಮಸಾಲೆಗಳು: ಸ್ವಲ್ಪ ಚಕ್ಕೆ, ಒಂದು ಸಣ್ಣ ತುಂಡು ಮಸಾಲೆ ಹೂವು, ಲವಂಗ ಮತ್ತು ಕರಿಮೆಣಸಿನ ಕಾಳು, ಯಾಲಕ್ಕಿ 2, ಸಾಹಿ ಜೀರಿಗೆ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಜೀರಿಗೆ 1 ಚಮಚ, ಕಸ್ತೂರಿ ಮೇಥಿ 1 ಚಮಚ, ಪುದೀನ 1-2 ಸ್ಪೂನ್, ಪಲಾವ್ ಎಲೆ ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಇವುಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಸ್ವಲ್ಪ. ಇದು ಚೆನ್ನಾಗಿ ಫ್ರೈ ಆದ ನಂತರ ಪಲಾವ್ ಎಲೆ 1, 2 ಕಟ್ ಮಾಡಿದ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಬೇಯಲು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಒಣ ಮೆಣಸಿನಕಾಯಿ 2 ಕಟ್ ಮಾಡಿದ ಟೊಮಾಟೊ. ನೀವು ಹಸಿ ಮೆಣಸಿನಕಾಯಿಯನ್ನು ಸಹಿತ ಹಾಕಿಕೊಳ್ಳಬಹುದು. ಇದರ ಜೊತೆ ಚೆನ್ನಾಗಿ ಕಟ್ ಮಾಡಿದ ಈರುಳ್ಳಿ ಸೊಪ್ಪನ್ನು ನಾನು ಹಾಕಿಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್. ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬಿರಿಯಾನಿ ಮಸಾಲ 1 ಸ್ಪೂನ್. ಮ್ಯಾಗಿ ಮಸಾಲ 1-2 ಪ್ಯಾಕೆಟನ್ನು ಮಾತ್ರ ಹಾಕಿದ್ದೇನೆ. ಆಗಲೇ ಕುದಿಸಿ ಬಸಿದು ಇಟ್ಟುಕೊಂಡಿದ್ದಂಥ ಮ್ಯಾಗಿಯನ್ನು ಇದರಲ್ಲಿ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಇದರಲ್ಲಿ ಹಾಕಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಗ್ರೇವಿ ಥರ ಇಷ್ಟವಿದ್ದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಇಲ್ಲದಿದ್ದರೆ ಹಾಗೆಯೂ ಸಹಿತ ಮ್ಯಾಗಿ ಬಿರಿಯಾನಿಯನ್ನು ಸರ್ವ್ ಮಾಡಬಹುದು. ಈಗ ಇದರ ಜೊತೆ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ. ಈಗ ರುಚಿಯಾದ ಮ್ಯಾಗಿ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.